ಹಾಸನದ ಹೆಸರಾಂತ ಕಾಲೇಜುಗಳಲ್ಲಿ ಒಂದಾದ ಹೋಮ್ ಸೈನ್ಸ್ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಮಧುಮತಿ ಅವರ ನೇತೃತ್ವದಲ್ಲಿ ಬಡ ನಿರುದ್ಯೋಗಿಗಳಿಗೆ ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿತ್ತು. ಅದಕ್ಕೆ ರಾಜ್ಯದ ಹೆಸರಾಂತ ಸುಮಾರು 17 ಕಂಪನಿಗಳು ಭಾಗವಹಿಸಿದವು ಹಾಗೂ ಜಿಲ್ಲೆಯ ಪ್ರಮುಖ ಕಾಲೇಜುಗಳಾದಂಥ ಸರ್ಕಾರಿ ಕಲಾ ಕಾಲೇಜು, ವಿಜ್ಞಾನ ಕಾಲೇಜು ಮತ್ತು ಮಹಿಳಾ ಕಾಲೇಜುಗಳು ಹಾಗೆ ಸುಮಾರು 15ರಿಂದ 20 ಪ್ರಮುಖ ಕಾಲೇಜುಗಳ ಒಕ್ಕೂಟಗಳನ್ನೊಳಗೊಂಡು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಒಂದು ಉದ್ಯೋಗ ಮೇಳವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಈ ಎಲ್ಲ ಕಾಲೇಜಿನ ಮುಖ್ಯ ಪ್ರಾಂಶುಪಾಲರುಗಳಿಗೆ ಹಾಗೂ ಸಹ ಶಿಕ್ಷಕರಿಗೆ ತನ್ನ ಮ್ಯಾನೇಜ್ಮೆಂಟ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿದರು. Until we get the information from the resource person, that is who are working in the particular field. ಪ್ರತಿ ಕಾಲೇಜಲ್ಲೂ ಸಹ ಮಕ್ಕಳಿಗೆ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಿ ಕೊಡಬೇಕು. ಪ್ರತಿ ಕಂಪನಿಯ HR ಗಳು ಮೇಡಮ್, ನನ್ನ ಹೆಸರು ರಘು ಅಂತ ಹೇಳಿ ಹಾಸನಾಂಬ ಚಾನಲಿಂದ ಬಂದಿರೋಂಥದ್ದು. ಈ ಕಾಲೇಜಿಗೆ ಹೆಡ್ ಆಫ್ ದಿ CM ಅಂತಾನೆ ಕರೀತಾರೆ ಪ್ರಿನ್ಸಿಪಲ್ನ. ಇಷ್ಟು ಒಂದು ದೊಡ್ಡ ಮಟ್ಟದ ಒಂದು ಉದ್ಯೋಗ ಮೇಳನ್ನ ನಿಮ್ಮ ಒಂದು ತಲೆ ಮೇಲೆ ಹಾಕೊಂಡು ಇದೊಂದು ಅಷ್ಟು ದೊಡ್ಡ ಮಟ್ಟಿಗೆ ಅಂದ್ರೆ ಎಲ್ಲಾ ಕಾಲೇಜ್ ನಾನು ನೋಡಿದ 7ರಿಂದ 10 ಕಾಲೇಜುಗಳು ಸೇರಿದಂಥದ್ದು, ಸಾವಿರಾರು ಹುಡುಗರುಗಳನ್ನ ಸೇರ್ಕೊಂಡಿದ್ದು ಉದ್ಯೋಗ ಮೇಳ ನಡೆಸಿದ್ದೀರಾ. ಈ ಉದ್ಯೋಗ ಮೇಳದಲ್ಲಿ ನಿಮ್ಮ ಅನಿಸಿಕೆ ಮೇಡಮ್ ಅಂತ ಹೇಳಿ ಮಾತು. ಇವತ್ತು ನಮ್ಮ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನಲ್ಲಿ ಈ ಉದ್ಯೋಗ ಮೇಳ ನನ್ನ ಒಬ್ಬಳದ ಜವಾಬ್ದಾರಿ ಆಗಿರಲಿಲ್ಲ. ನಮ್ಮ ಎಲ್ಲ ಅಧ್ಯಾಪಕ ವರ್ಗದವರು, ಅದರಲ್ಲೂ ವಿಶೇಷವಾಗಿ ನಮ್ಮ ಪ್ಲೇಸ್ಮೆಂಟ್ ಸೆಲ್ಲಿನ ಅಧಿಕಾರಿಯಾಗಿರುವಂಥ ಡಾಕ್ಟರ್ ನಾಗರಾಜ್ ಅವರು, ಮತ್ತು ನಮ್ಮ ಎಲ್ಲ IQSC ಸಂಚಾಲಕರು ಮತ್ತು ನಮ್ಮ ಇಡೀ ಅಧ್ಯಾಪಕ ವರ್ಗದವರ ಸಹಕಾರದಿಂದ ಮಾಡ್ತಾ ಇರೋದ್ರಿಂದ ನನಗೇನು ಅಂತ ಹೊರೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಅದು ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಯಾಕೆಂದರೆ ನಮ್ಮ ಜೊತೆ ನಮ್ಮ ಪಕ್ಕದ ಅಕ್ಕಪಕ್ಕದ ಕಾಲೇಜುಗಳಾದ ಸರ್ಕಾರಿ ವಿಜ್ಞಾನ ಕಾಲೇಜು ಸ್ವಾಯತ್ತ, ಮತ್ತು ಸರ್ಕಾರಿ ಕಲಾ ಕಾಲೇಜು ಸ್ವಾಯತ್ತ, ಮತ್ತು ಮಹಿಳಾ ಕಾಲೇಜು, ಇವರೆಲ್ಲ ಸೇರಿರೋದ್ರಿಂದ ನಮಗೆ ಇದು ಬಹಳ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದಲ್ಲದೆ ಈ ವಿದ್ಯಾರ್ಥಿಗಳು ಸಹ ಬೇರೆ ಬೇರೆ ಕಡೆಯಿಂದ ಅಕ್ಕಪಕ್ಕದ ಹೊಳೆನರಸೀಪುರದವರು ಇರ್ಬೋದು, ಆಲೂರವ್ರು ಇರ್ಬೋದು, ಅರಸೀಕೆರೆಯವರು ಇರ್ಬೋದು, ಕಿತ್ತೂರವ್ರು ಇರ್ಬೋದು, ಎಲ್ಲರೂ ಸಹ ಬಂದು ಇದರಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ನಮಗೆ ನಿಜವಾಗ್ಲೂ ಖುಷಿಯಾಗಿದೆ. ಇಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋ ಒಂದು ಮನಸ್ಸು ಸಹ ಬರ್ತಾ ಇದೆ. ನಾವು ವ್ಯವಸಾಯನ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳೋದು, ನಿಮ್ಗೆ ಹಾಸನ ಅಂದ ತಕ್ಷಣ ಎಲ್ಲರೂ ಜಮೀನು ಜಾಸ್ತಿ ಇದೆ, ವ್ಯವಸಾಯ ಮಾಡ್ತಾರೆ. ಸೊ ಹಂಗಾಗಿ ನಮ್ಮ ಅಪ್ಪ ಇಟ್ಟಿರೋ ಜಮೀನು ಅದೇ ಸಾಕು ಅಂತ ಹೇಳಿ, ಅಥವಾ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ಯಾವುದೇ ಆದ್ರೂ ಸಹ ನಮಗೆ ಸಮಯ ಬಹಳ, ಜೊತೆಗೆ ನಿಮ್ಮ ಪರ್ಫಾರ್ಮೆನ್ಸ್ ಅಥವಾ ಏನ್ ಕಾರ್ಯಕ್ಷಮತೆ ಅಂತ ಏನ್ ಹೇಳ್ತೀವಿ ಅದು ಸಹ ಎಲ್ಲಿರ್ಬೇಕು, ಟಾಪ್ ಮೋಸ್ಟ್. ಆದ್ರೆ ಅದನ್ನೆಲ್ಲ ಎದುರಿಸಿ ನಿಲ್ತೀವಿ ಅನ್ನೋ ಒಂದು ಛಲ ನಮ್ಮಲ್ಲಿ ಇರಬೇಕು. ಸೊ ಈ ಮೂರು, ಒಂದು ಸಮಯ ಪ್ರಜ್ಞೆ, ಒಂದು ಕಾರ್ಯಕ್ಷಮತೆ ಮತ್ತೆ ಛಲವಂತ ಒಂದು ಮನೋಭಾವ ಇದ್ದರೆ ನೀವು ಯಾವ ಉದ್ಯೋಗವನ್ನಾದ್ರೂ ನೀವು ತಗೊಂಡು ಅದನ್ನ ಯಶಸ್ವಿಯಾಗಿ ಮಾಡಬಲ್ಲ. ಮತ್ತೆ ನಿಮ್ಮ ಪೀಳಿಗೆ ಇದೆಯಲ್ಲ, ಅದು ನಾವು ಜಾಸ್ತಿ ಹೇಳಕ್ಕಾಗಲ್ಲ. ನಿಮ್ಗೆ ಗೊತ್ತು ನಿಮ್ಗೆ ಏನ್ ಬೇಕು ಅಂತ ಅಲ್ವಾ. ನಾವ್ ಇದೇ ತಗೊಳ್ಳಿ ಅದೇ ತಗೊಳ್ಳಿದ್ರೆ ನೀವು ತಗೊಳ್ಳಲ್ಲ. ಅಷ್ಟು ಸೇರಿದ್ದಾರೆ ಸ್ಟೂಡೆಂಟ್ಸ್ಗಳು. 14 ಸಂಸ್ಥೆಗಳ ಜೊತೆ ನೀವು ಒಡನಾಟ ಇಟ್ಕೊಂಡು ಅವ್ರನ್ನ ನಿಮ್ ಮ್ಯಾನೇಜ್ ಮಾಡಿದ ಒಂದು ರೀತಿ ಇದೆಯಲ್ಲ ಸರ್, ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತೀವಿ ಸರ್? 14 ಸರ್ ನಮಸ್ಕಾರ. ಎಲ್ಲ ಹಾಸನ ಜನತೆಗೂ ನಮಸ್ಕಾರವನ್ನ ಹೇಳ್ತಾ, ನನ್ನ ಹೆಸರು ಡಾಕ್ಟರ್ ನಾಗರಾಜು PG. ಇದು ನನಗೆ ಹೋಮ್ಲಿ ಅಟ್ಮಾಸ್ಫಿಯರ್, ಗೃಹ ವಿಜ್ಞಾನ ಅಂತಂದ್ರೆ ಇದೊಂದು ಮನೆ ಅಂತ ನಾನು ಭಾವಿಸಿದ್ದೀನಿ. ಇಲ್ಲಿರೋ ನನ್ನ ಎಲ್ಲ ಅಧ್ಯಾಪಕ ಮಿತ್ರರು ನನ್ನ ಕುಟುಂಬದ ಸದಸ್ಯರು, ಮಕ್ಕಳು ಸಹ ಈ ಮನೆಯ ಒಂದು ಸದಸ್ಯರಾಗಿರ್ತಾರೆ. ನಮ್ಮ ಮೇನ್ ಇಂಟೆನ್ಷನ್ ಏನಂತಂದ್ರೆ, ಈಗ ಅನ್ಎಂಪ್ಲಾಯ್ಮೆಂಟ್ ಕಾಡ್ತಿರುವಂಥ ಸಂದರ್ಭದಲ್ಲಿ ನಾವೇ ಕಲಿಸಿದಂಥ ಮಕ್ಕಳು ಅನ್ಎಂಪ್ಲಾಯ್ಮೆಂಟ್ ಇಂದ ಅವರು ಬಾಧಿತರಾಗಬಾರ್ದು. ಕಲಿತಂಥ ವಿದ್ಯಾರ್ಥಿಗಳು ಎಲ್ಲಾದ್ರೂ ಒಂದ್ ಕಡೆ ಅವರು ತಮ್ಮ ಕೆಲಸಗಳನ್ನ ಹುಡುಕೊಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಉದ್ಯೋಗ ಮೇಳವನ್ನ ಮಾಡ್ತಾ ಇದ್ದೀವಿ. ಇದು ಲಾಸ್ಟ್ ಇಯರ್ ಲೀಲಾವತಿ ಮೇಡಮ್ ಇದ್ರು, ಅವರ ಒಂದು ಕನಸಿನ ಕೂಸಿದ್ರು. ಅವರೇ ಲಾಸ್ಟ್ ಇಯರ್ ನಾವೆಲ್ಲಾ ಕಂಪನಿ ಜೊತೆ ಟೈಅಪ್ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ಒಂದು ಉದ್ಯೋಗ ಮೇಳ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರು. ಅದನ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರ ಸಹಕಾರ ಇದೆ. ಈ ಒಂದು ಉದ್ಯೋಗ ಮೇಳದಲ್ಲಿ ನಾವು ಪಕ್ಕದ ಕಾಲೇಜಿನ, ಸ್ವಾಯತ್ತ ಕಾಲೇಜಿನ ಸರ್ಕಾರಿ ವಿಜ್ಞಾನ ಕಾಲೇಜು, ಸರ್ಕಾರಿ ಕಲಾ ಕಾಲೇಜು, ಮತ್ತೆ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜು ಫಾರ್ ವುಮೆನ್ MG ರೋಡ್, ಇವರು ಗಂಧಕೋಟೆ ಕಾಲೇಜು, ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳನ್ನ ಒಳಗೊಂಡು ಮತ್ತೆ ತಾಲೂಕಿನ ಸರ್ಕಾರಿ ಕಾಲೇಜುಗಳನ್ನು ಒಳಗೊಂಡು ಈ ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೀವಿ. ಇದು ಒಂದು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವಾಗಿರೋದ್ರಿಂದ
ಬೆಂಗಳೂರು, ಹಾಸನ, ಮೈಸೂರು ಒಳಗೊಂಡಂತೆ ಸುಮಾರು 17 ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಈ ಭಾಗವಹಿಸಿ ಎಲ್ಲ ಕಂಪನಿಗಳನ್ನು ಸುಮಾರು 6 ಕಂಪನಿಗಳು ಸ್ಪಾಟ್ನಲ್ಲಿ ಸಹ ಕಾಲ್ ಲೆಟರ್ನ ಕೊಡ್ತಾ ಇದ್ದಾರೆ. ಮಿಕ್ಕಿದ ಕಂಪನಿಗಳು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಯಾವುದೇ ಒಂದು ಸ್ಕ್ರೂಟಿನೈಸ್ ಮಾಡಿ ಅವರಿಗೆ ಆಫರನ್ನು ಕೊಡ್ತಾ ಇದ್ದಾರೆ. ಏಕೈಕ ಉದ್ದೇಶ ಏನಂತಂದರೆ ಮಕ್ಕಳು ಸರ್ವೈವಲ್ ಆಗಬೇಕು ಅಂತ. ಅವರು ಹೈಯರ್ ಎಜುಕೇಷನ್ಗೆ ಹೋದ್ರೂ ಸಹ ಕೆಲವು ಕಂಪನಿಗಳು ಪಾರ್ಟ್ ಟೈಮ್ ಜಾಬ್ ಆಫರ್ ಇರೋದ್ರಿಂದ ಅವರು ಉದ್ಯೋಗದ ಜೊತೆಗೆ ತಮ್ಮ ಎಜುಕೇಷನ್ ಸಹ ಕಂಟಿನ್ಯೂ ಮಾಡ್ಬೋದು ಅಂತ. ಮತ್ತು ಇಲ್ಲಿ ಅಲ್ಯೂಮಿನಿ ವಿದ್ಯಾರ್ಥಿಗಳಿಗೆ ವಿಪುಲವಾದ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಅಲ್ಯೂಮಿನಿ ವಿದ್ಯಾರ್ಥಿಗಳು ಹೇಳ್ತಾ ಇರೋರು ನಮಗೆ ಉದ್ಯೋಗವನ್ನು ಓದಿದ್ದೀವಿ, ನಮಗೆ ಉದ್ಯೋಗ ಇಲ್ಲ ಅಂತ ಸುಮಾರು ಕಾಲ್ಗಳು ಬರ್ತಾ ಇತ್ತು. ಅದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್, ಕಾಲೇಜಿನ ಅಲ್ಯೂಮಿನಿ ಅಸೋಸಿಯೇಷನ್ ಸಹ ಇನ್ವಾಲ್ವ್ ಮಾಡಿಕೊಂಡು ಹಿರಿಯ ವಿದ್ಯಾರ್ಥಿಗಳಿಗೂ ಸಹ ಆಫರ್ ಮಾಡ್ತಾ ಇದ್ದೀವಿ. ಬಹುತೇಕ ವಿದ್ಯಾರ್ಥಿಗಳು ಬಂದಿದೆ. ಇದು ನಮಗೆ ಒಂದು ಖುಷಿ ವಿಚಾರ ಅಂತ ನಾವು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಸಹಕರಿಸಿದಂಥ ಹಾಸನ ಜನತೆ ಎಲ್ಲ ನನ್ನ ಮಿತ್ರರಿಗೆ, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಧುಮತಿ ಮೇಡಮ್ ರವರು, ಡಾಕ್ಟರ್ ನಂದೀಶ್ ಅವರು, ಇಂಗ್ಲೀಷ್ ವಿಭಾಗದ ಎಚ್ ಒ ಡಿ ಆದಂತಹ ಡಾಕ್ಟರ್ ನಂದೀಶ್ ಸರ್ ಅವರು, IKC ವಿಭಾಗದ ಸಂಚಾಲಕರಾದಂತಹ ಸುಷ್ಮಿತಾ ಮೇಡಮ್ ಅವರು, ಮತ್ತು ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು, ಮತ್ತು ನನ್ನ ಸಹೋದ್ಯೋಗಿ ಮತ್ತು ಒಡನಾಡಿ ರಘು ಸರ್ ಅವರು ಕಾಮರ್ಸ್ HOD ಇದ್ದಾರೆ. ರಘು ಸರ್ ಅಂತ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಆಫರ್ ಕೊಡಬೇಕು ಅಂತ ತುಂಬ ಸಹಕಾರ ಮಾಡಿದ್ರು, ಮುಕ್ತಲಿದ್ದಾರೆ. ಎಲ್ಲರಿಗೂ ಸಹ ನಾನು ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಥ್ಯಾಂಕ್ ಯು. 8.25. I have completed my SLC in Vatsarajendra High School and PUC in Pradhana College, Girls College. Myself Kanika, I am from Hassan and studied in College under the University of Leeds. ಯಾವ ವರ್ಷ ಕಾಲೇಜಿಂದ ಇಷ್ಟು ದೊಡ್ಡ ಮಟ್ಟದ ಒಂದು ಉದ್ಯೋಗ ಮೇಳ ನಡೆಸ್ತಿದ್ರೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಕೂತ್ಕೊಂಡು ನಿಮ್ಮೊಂದು ಟೀಮ್ ವರ್ಕ್ ಮಾಡ್ತಿದ್ರೆ ಮೇಡಮ್, ನಿಮ್ಮ ಪ್ರಕಾರ ಈ ಉದ್ಯೋಗ ಮೇಳದ ನಿಮ್ಮ ಒಂದು ಅನಿಸಿಕೆ? ಸರ್, ಈ ಉದ್ಯೋಗ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬೇಕೆಂಬ ಉದ್ದೇಶದಿಂದ ಕಳೆದ ಒಂದು 15-20 ದಿನದಿಂದನೇ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಕೆಲಸ ಕಾರ್ಯನಿರತರಾಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಕೂಡ ಅವ್ರಿಗೆ ಕೈ ಜೋಡಿಸಿ ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ನಾವು ಮಾಡಿದ್ವಿ. ಸೊ ಈ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ಲಿಕ್ಕೆ ವಿವಿಧ ಸೋಷಿಯಲ್ ನೆಟ್ವರ್ಕ್ ಅನ್ನ, ಸಾಮಾಜಿಕ ಜಾಲತಾಣಗಳನ್ನು ನಾವು ಉಪಯೋಗಿಸ್ಕೊಂಡು ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ವಿ. ಮತ್ತೆ ಅಕ್ಕಪಕ್ಕದಲ್ಲಿರುವ ಕಾಲೇಜದ ಪ್ಲೇಸ್ಮೆಂಟ್ ಆಫೀಸರ್ನ ಭೇಟಿಯಾಗಿ ಆ ವಿದ್ಯಾರ್ಥಿಗಳನ್ನ ನೋಂದಾಯಿಸಲು ಪ್ರೋತ್ಸಾಹಿಸಿ ಅಲ್ಲಿ ಹೋಗಿದ್ದಕ್ಕೆ ಕರೆಗಳು, ಮೊಬೈಲ್ ಮೂಲಕ ಕರೆಗಳು ಬರ್ತಾ ಇದಾವೆ, ಅವ್ರು ಬರ್ತಾ ಇದ್ದಾರೆ, ಅಕ್ಕಪಕ್ಕ ಊರಿಂದ ಬರ್ತಾ ಇದ್ದೇವೆ ಅಂತಂದು. ನಾನು ಬೆಳಗ್ಗೆಲ್ಲ ಕೆಲವೊಂದು ವಾಚ್ ಮಾಡ್ತೇನೆ, ಯಾಕೆಂದ್ರೆ ನಾನು ಜರ್ನಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಕೋಚರ್ ಆಗಿದ್ದೀನಿ. ಅದಕ್ಕೆ ನಾನು ತುಂಬಾ ವಾಚ್ ಕೆಲವೊಂದು ಮಕ್ಕಳಿಗೆ ನೀವು ಬೆಂತಟೆ ಇವಾಗ ಇವತ್ತು ನಿಮ್ಮ ಕನಸು ನನ್ಸಾಗುತ್ತೆ ಅಂತ ಕೆಲವು ಮಕ್ಕಳಿಗೆ ಹೇಳಿದ್ದೆ. ಆ ಲವಲವಕ್ಕೆ ಅಂತ ಸರ್ ಇವತ್ತು ಉದ್ಯೋಗ ಮೇಳ ನಡೆಸ್ಕೊಡಿದ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಸರ್? ಕಾಲೇಜಿನಲ್ಲಿ ಶಿಸ್ತು ಸಮಿತಿಯ ಸಂಚಾಲಕನಾಗಿ ನನಗೆ ಈ ದಿನ ಹುಷಾರಿಲ್ಲ. ನೆನ್ನೆ ರಜದಲ್ಲಿದ್ದೆ, ಈ ದಿನನೂ ರಜದಲ್ಲಿ ಇರಬೇಕಾಗಿತ್ತು. ಆದರೆ ಒಂದು ಉತ್ತಮವಾದಂಥ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ. ಕೆಲವು ಸಣ್ಣ ಸಣ್ಣ ತ್ಯಾಗಗಳನ್ನ ನೀವು ಹೇಳಿದಾಗೆ ನಮ್ಮ ಮಕ್ಕಳು ಎಲ್ಲೋ ಒಂದು ಕಡೆ ಪ್ಲೇಸ್ ಆಗ್ತಿದ್ದಾರೆ, ಅವರು ಉನ್ನತ ಮಟ್ಟದ ಒಂದು ಕನಸನ್ನು ಇಟ್ಕೊಂಡು ನಮ್ಮ ಕಾಲೇಜಿಗೆ ಬಂದಿರ್ತಾರೆ ಅನ್ನೋದು ನಮ್ಮ ತಲೆ ಒಳಗಡೆ ಸದಾ ಇದ್ದೆ. ಹೀಗಾಗಿ ಅವ್ರಿಗೆ ಎಲ್ಲೋ ಒಂದು ಕಡೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕೈಲಾದಂಥ ಏನು ರೆಸ್ಯೂಮೆ ಇರ್ಬೋದು ಅಥವಾ ಬೇರೆ ಬೇರೆ ಇವುಗಳನ್ನ ಏನು ಕಲಿಸ್ಕೊಟ್ಟಿರ್ತೀವಿ, ಅದು ಹೇಗೆ ವರ್ಕೌಟ್ ಆಗ್ತಿದೆ ಅನ್ನೋದನ್ನ ನೋಡೋದು, ಅವುಗಳಿಗೆ ಒಂದು ಬೆಲೆ ಸಿಗ್ತಾ ಇದೆ ಅನ್ನುವ ಒಂದು ಖುಷಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಒಳ್ಳೇದಾಗ್ಲಿ, ನಮ್ಮ ಕೆಲಸ ಸಾರ್ಥಕವಾಗ್ಲಿ ಅನ್ನೋದಷ್ಟೇ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ಈ ಕಾಲೇಜಿಗೆ ನೀವು ಸಹ ಒಂದು ಬೆನ್ನೆಲುಬಾಗಿ, ಅಂದ್ರೆ ಕಾಲೇಜಿಗೆ ಏನು ಒಂದು ಗೆಸ್ಟ್ ಲೆಕ್ಚರ್ ಇಂದ ಹಿಡಿದು ಪರ್ಮನೆಂಟ್ ಲೆಕ್ಚರ್ಸ್ ಇಂದ ಹಿಡಿದು ನಮ್ಮ ಪ್ರಿನ್ಸಿಪಲ್ವರೆಗೂ ಕಾಲೇಜಿನ ಬುನಾದಿಯಾಗಿ ಇರ್ತೀರಾ ಸರ್. ಇದೊಂದು ಉದ್ಯೋಗ ಮೇಳಗಳನ್ನ ನಡೆಸ್ಕೊಡ್ತಾ ಇದ್ದೀರಾ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಮ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳಕ್ಕೆ ಭಾಗವಹಿಸ್ತಿದ್ರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಇಡೀ ಹಾಸನ ನಗರದಲ್ಲಿ ಒಂದು ಉತ್ತಮವಾದಂಥ ಕಾಲೇಜಾಗಿತ್ತು. ಅದರಲ್ಲಿ ನಮ್ಮ ಕಾಲೇಜಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಇಲ್ಲಿಂದನೇ ಜಾಬ್ ತಗೊಂಡು ಹೋಗಬೇಕು ಅನ್ನೋಂಥದ್ದು ನಮ್ಮ ಸದುದ್ದೇಶ. Megna and I'm from Mysore.
And we are studying final year BSc Criminology and Forensic Science. ಬಟ್ ಲೋಕಲ್ ಅಲ್ಲಿರೋ ಹಾಸನಲ್ಲೂ ಕೂಡ ನಾವು ಕೆಲವು ಕಂಪ್ನೀಸ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದನೂ ಕೂಡ ಕ್ಯಾಂಪಸ್ ಆಗಿರೋದ್ರಿಂದ ಗೌರ್ಮೆಂಟ್ ಕಾಲೇಜಿನ ಮಕ್ಕಳಿಗೆ ಒಂದು ಎಂಪ್ಲಾಯ್ಮೆಂಟ್ ಆಸ್ ಸೂನ್ ಆಸ್ ಅವ್ರ ಡಿಗ್ರಿ ಮುಗಿಸಿದ ತಕ್ಷಣನೇ ಎನಿ ಟೈಪ್ ಆಫ್ ಡಿಗ್ರಿ ಇರ್ಬೋದು, ಜಾಬ್ ಎಲ್ಲರಿಗೂ ಅವಶ್ಯಕತೆ ಇದೆ ಪ್ರೆಸೆಂಟ್ ಸಿನಾರಿಯೋನಲ್ಲಿ. ಸೊ ಹಾಗಾಗಿ ಈ ಸ್ಕೂಲ್ ಕ್ಯಾಂಪಸ್ ಡ್ರೈವ್ನ ನಾವು ಮೊದಲನೇ ಬಾರಿಗೆ ಅಚ್ಚುಕಟ್ಟಾಗಿ ಬೆಳಗ್ಗೆ 8:30 ಈಗ ಸಂಜೆ ತನಕನೂ ಎಲ್ಲ ಕಾಲೇಜಿಂದನೂ ಮಕ್ಕಳು ಅದರಲ್ಲಿ ತುಂಬ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಸೆಲೆಕ್ಷನ್ನು ಆಗ್ತಾ ಇದೆ. ಅದೇ ಮೇಡಮ್, ನಾವೆಲ್ಲ ನಮ್ಮ ಮಕ್ಕಳಿಗೆ ಬೆಳಗ್ಗೆಯಿಂದ ಸಂಜೆ ಕ್ಲಾಸ್ ಮಾಡಿ ಮನೆಗೆ ಹೋದ್ರು ಸಾಕು ಅನ್ನೋ ಈ ಥಿಂಕಿಂಗ್ ಅಲ್ಲಿ ಒಂದು ಉದ್ಯೋಗ ಮೇಳ ಮಾಡಿ ಮಕ್ಕಳನ್ನ ಆ ಲೆವೆಲ್ಗೆ ಟ್ರೀಟ್ ತಗೊಂಡೋಗ್ಬೇಕು ಅಂತ ನಿಮ್ಮ ಒಂದು ಅನಿಸಿಕೆ ಇಟ್ಕೊಂಡು ಮಾಡಿದ್ರಲ್ಲ ಮೇಡಮ್, ಇದು ನಿಮ್ಮ ಪ್ರಕಾರ ಯಶಸ್ವಿಯಾಗಿ ಬಂದಿದ್ಯಾ? ಖಂಡಿತ ಯಶಸ್ವಿಯಾಗಿ ಬಂದಿದೆ. ತುಂಬಾ ಮಕ್ಕಳು ಬೇರೆ ಕಡೆಯಿಂದ ಚನ್ನರಾಯಪಟ್ಟಣ, ಉದಯಪುರ ಮತ್ತೆ ಈ ಸರೌಂಡಿಂಗ್ ಅಲ್ಲಿರೋ ಕಾಲೇಜಲ್ಲಿ ಹಾಸನವರು ಕೂಡ ಎಲ್ಲರೂ ಭಾಗವಹಿಸಿದ್ದಾರೆ. ಆಫರ್ ಲೆಟರ್ಸ್ ನ ಕೂಡ ಪ್ರಿನ್ಸಿಪಲ್ ಜೊತೆಗೆ ಎಲ್ಲ ಅಧ್ಯಾಪಕರು ಕೂಡ ಅವ್ರಿಗೆ ವಿತರಿಸಿದ್ದಾರೆ. ಈಗಲೂ ನಡೀತಾನೆ ಇದೆ. ಎಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಭಾಗವಹಿಸ್ತಾರೆ. ಓಕೆ ಮೇಡಮ್, ಇದೊಂದು ಫಂಕ್ಷನ್ ನ ಇಷ್ಟು ಅಚ್ಚುಕಟ್ಟಾಗಿ ಭಾಗವಹಿಸಲಿಕ್ಕೆ ಮೇನ್ ಬೇಕಾಗಿರೋದು ಒಂದು ಕೋಆರ್ಡಿನೇಟ್ ಟೀಮ್ ಅಲ್ಲ ಮೇಡಮ್. ನಿಮ್ಮ ಜೊತೆ ಇಷ್ಟು ಟೀಮ್ ಕೂತು ವರ್ಕ್ ಮಾಡಿದೀರಾ, ಈ ನಿಮ್ಮ ಟೀಮ್ ಬಗ್ಗೆ ನಿಮ್ಮ ಅನಿಸಿಕೆ? ಇದನ್ನ ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಮೀಟಿಂಗ್ಸ್ ಗಳನ್ನ ನಾವು ಮಾಡಿ ಕಮಿಟೀಸ್ನೆಲ್ಲ ರಚಿಸಿ, ಸೊ ಆ ಕಮಿಟೀಸ್ಗೆ ಜವಾಬ್ದಾರಿನ ನಾವೇನು ವಹಿಸಿದ್ವಿ ಎಲ್ಲರೂ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಆಗೋದಕ್ಕೆ ಕಾರಣ. ನಮ್ಮಲ್ಲಿರೋ 2 ಮಕ್ಕಳನ್ನ ನಿಭಾಯಿಸೋದೇ ಅಷ್ಟು ಕಷ್ಟ, ಅಂತದ್ರಲ್ಲಿ 1,500 ಜನ ಮಕ್ಕಳನ್ನ ಇವತ್ತು ನಿಭಾಯಿಸ್ತಿದಿರಲ್ಲ ಸರ್, ಇದ್ರ ಬಗ್ಗೆ ಇಲ್ಲ ಸರ್, ಇವತ್ತು ನಾವು ಹೇಗೆ ಮಕ್ಕಳ ಜೊತೆ ಇರ್ತೀವೋ ಹಾಗೆ ಮಕ್ಕಳು ನಮ್ಮ ಜೊತೆ ಇರ್ತಾರೆ. ಇವತ್ತು ನಾವು ಅವ್ರನ್ನ ಒಬ್ಬ ವಿದ್ಯಾರ್ಥಿಯಾಗಿ ನೋಡೋ ಬದಲು ನಮ್ಮ ಗೆಳೆಯನಾಗಿ ಅವನು ಬೇಕಾದದನ್ನ ನಾವು ಒದಗಿಸ್ಕೊಡೋದಕ್ಕೆ ಯಾವಾಗ ಪ್ರಯತ್ನ ಮಾಡ್ತೀವೋ ಅವತ್ತು ನಮಗೆ ವಿದ್ಯಾರ್ಥಿಗಳು ಸ್ನೇಹ ಹತ್ರ ಹಾಗೇನಾಗುತ್ತೆ ಅಂದ್ರೆ ನಾವೊಂದು ಕ್ಯಾಂಪಸ್ನಲ್ಲಿ ಇಂಥದ್ದಾಗಬಾರ್ದು ಅಂತ ಅವ್ರಿಗೆ ಹೇಳಿದಾಗ ಅವ್ರನ್ನ ಹೇಳ್ದಾಗೆ ನಡ್ಕೊಳ್ಳೋದನ್ನ ಇಲ್ಲಿಯ ವಿದ್ಯಾರ್ಥಿಗಳು ಕಲ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ಒಂದ್ಸರಿ ನಾವಿದ್ ಮಾಡ್ಬೇಡಪ್ಪ ಅಂತ ಹೇಳಿದ್ರೆ ಅವ್ರು ಮಾಡ್ತಾ ಇಲ್ಲ. ಆ ಥರದ ವಿದ್ಯಾರ್ಥಿಗಳನ್ನ ಹಾಸನಲ್ಲಿ ನಾನು ನೋಡ್ತಾ ಇದ್ದೀನಿ. ಹೀಗಾಗಿ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ವಿದ್ಯಾರ್ಥಿಗಳ ಪ್ರೋತ್ಸಾಹನೂ ನಮ್ಗೆ ಬಹಳ ಮುಖ್ಯ ಕಾಲೇಜಲ್ಲಿ. ಅದೇ ಸರ್, ಈಗ ನಿಮ್ಮಲ್ಲಿ ಈಗ ನಮ್ಮ ಮಕ್ಕಳು, ಪಕ್ಕದ ಮಕ್ಕಳು, ಯಾರೇ ಮಕ್ಳು ಇರ್ಬೋದು ಹೇಳ್ತೀರಿ. ಈಗ ನಮ್ಮ ಪಕ್ಕದ ಮನೆ ಮಕ್ಕಳು ಬಂದ್ರೆ ಏನಪ್ಪ ಇಷ್ಟ ಕಲೆ ಅಂಥದ್ರಲ್ಲಿ ಬೇರೆ ಬೇರೆ ಕಾಲೇಜಿಂದ 1,000-1,000 ಮಕ್ಕಳು ಬಂದಿದ್ದಾರೆ. ನೋಡ್ತೀವಿ ಸರ್, ಕಲಾ ಕಾಲೇಜಿಂದ ಬಂದಿದ್ದಾರೆ, ವುಮೆನ್ಸ್ ಇಂದ ಬಂದಿದ್ದಾರೆ, ಆಕ್ಚುಲಿ ಮಲೆನಾಡು ರಾಜ್ಯದಿಂದನೂ ಸಹ ಇಲ್ಲಿ ಬಂದಿದ್ದಾರೆ. ಅಂತ ಒಂದು ಅಲ್ಲಿ ಅವನಿಗಿರೋ ಒಂದು ಕಾಲೇಜಿಂದ ನಿಮ್ಮ ಹತ್ರ ಮಾಡಿರುವಂಥ ಉದ್ಯೋಗ ಮೇಳಕ್ಕೆ ಬಂದು ಭಾಗವಹಿಸಿದ್ರೆ ಸರ್ ನಮಗೂ ಖುಷಿ ಅನ್ನಿಸ್ತು. ಈ ಬೇರೆ ಮಕ್ಕಳನ್ನ ನೀವು ಒಂದು ಇವತ್ತು ಟ್ರೀಟ್ ಮಾಡಿದ್ರಲ್ಲ, ಅವರಲ್ಲಿರುವಂಥ ನಿಮ್ಮ ಅವ್ರ ಮುಖದ ಒಪಿನಿಯನ್ ಕೆಲವು ನಿಮ್ಗೆ ಅದೇನು ಅನ್ನಿಸ್ತು ಸರ್? ನಮಗೆ ಮಕ್ಕಳನ್ನ ನಮ್ಮ ವಿದ್ಯಾರ್ಥಿಗಳು ಇವತ್ತು ಏನ್ ಮಾಡ್ತಿದ್ದಾರೆ ಅಂದ್ರೆ ಬಂದಂತ ಔಟರ್ಸ್ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನ ಆತ್ಮೀಯವಾಗಿ ಭರ್ತಿ ಮಾಡ್ಕೊಳ್ತಿದ್ದಾರೆ. ಅವ್ರಿಗೆ ಬೇಕಾದಂತಹ ಕಂಪ್ನೀಸ್ಗಳಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೇಳಿ ಹೇಳ್ಕೊಡ್ತಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪವೂ ಮುಖ್ಮನ್ಸ್ ಮಾಡ್ತಾನೆ ಬಂದಂತ ಎಲ್ಲ ಸ್ನೇಹಿತರನ್ನ ಅಲ್ಲಿ ಪಾರ್ಟಿಸಿಪೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರೆಲ್ಲ ನಮ್ಮ ಜೊತೆನೆ ಓದ್ತಿರೋರು, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಂತಾನೆ ನಮ್ಮ ವಿದ್ಯಾರ್ಥಿಗಳು ಟ್ರೀಟ್ ಮಾಡ್ತಿದ್ದಾರೆ. ಮತ್ತೆ ನಾವು ಅಧ್ಯಾಪಕರು ಸಹ ಇಲ್ಲಿ ನಾವು ಇವತ್ತವರೆಗೂ ಈಗ ನಾನು ಈ ಕಾಲೇಜ್ ವಿದ್ಯಾರ್ಥಿ ಅಂತ ನಾನು ಕೇಳಲೇ ಇಲ್ಲ. ಯಾಕಂದ್ರೆ ಈ ಮೇಳ ಇರೋದೇ ಅದಕ್ಕೋಸ್ಕರ, ಎಲ್ಲರೂ ಸೇರಿ ಮಾಡೋದ್ರಿಂದ ನಮ್ಮ ಕಾಲೇಜಿನ ಮಕ್ಕಳಲ್ಲದೇನೆ. ಮೇಡಮ್ ನಮಸ್ತೆ. ಕಾಲೇಜಿಂದ ಇಷ್ಟು ದೊಡ್ಡ ಮಟ್ಟದ ಒಂದು ಉದ್ಯೋಗ ಮೇಳ ನಡೆಸ್ತಿದ್ರೆ, ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಕುತ್ಕೊಂಡು ನಿಮ್ಮನ್ನು ಟೀಮ್ ವರ್ಕ್ ಮಾಡ್ತಿದ್ರೆ ಮೇಡಮ್, ನಿಮ್ಮ ಪ್ರಕಾರ ಈ ಉದ್ಯೋಗ ಮೇಳದ ನಿಮ್ಮ ಒಂದು ಅನಿಸಿಕೆ? ಸರ್, ಈ ಉದ್ಯೋಗ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬೇಕೆಂಬ ಉದ್ದೇಶದಿಂದ ಕಳೆದ ಒಂದು 15-20 ದಿನದಿಂದನೇ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಕೆಲಸ ಕಾರ್ಯನಿರತರಾಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಕೂಡ ಅವ್ರಿಗೆ ಕೈ ಜೋಡಿಸಿ ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ನಾವು ಮಾಡಿದ್ವಿ. ಸೊ ಈ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ಲಿಕ್ಕೆ ವಿವಿಧ ಸೋಷಿಯಲ್ ನೆಟ್ವರ್ಕ್ ಅನ್ನ, ಸಾಮಾಜಿಕ ಜಾಲತಾಣಗಳನ್ನು ನಾವು ಉಪಯೋಗಿಸ್ಕೊಂಡು ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ವಿ. ಮತ್ತೆ ಅಕ್ಕಪಕ್ಕದಲ್ಲಿರುವ ಕಾಲೇಜದ ಪ್ಲೇಸ್ಮೆಂಟ್ ಆಫೀಸರ್ನ ಭೇಟಿಯಾಗಿ ಆ ವಿದ್ಯಾರ್ಥಿಗಳನ್ನ ನೋಂದಾಯಿಸಲು ಪ್ರೋತ್ಸಾಹಿಸಿ ಅಲ್ಲಿ ಹೋಗಿ ಕೂಡ ನಾವು ವಾಟ್ಸಪ್ ಮೂಲಕ ಲಿಂಕ್ ಅನ್ನ ಶೇರ್ ಮಾಡಿದ್ವಿ. ಸೊ ಆಸ್ ಆಫ್ ನಾವು ಅಂದ್ರೆ ಇವತ್ತು 9:30 ನಾವು ಸ್ಟಾರ್ಟ್ ಮಾಡಿದ್ದೇವೆ ರಿಜಿಸ್ಟ್ರೇಷನ್.
ಇವಾಗ ಸುಮಾರು ಒಂದು 800ಕ್ಕೂ ಜಾಸ್ತಿ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇನ್ನು ನಮಗೆ ಕರೆಗಳು ಮೊಬೈಲ್ ಮೂಲಕ ಕರೆಗಳು ಬರ್ತಾ ಇದ್ದಾವೆ, ಅವ್ರು ಬರ್ತಾ ಇದ್ದಾರೆ, ಅಕ್ಕಪಕ್ಕ ಊರಿಂದ ಬರ್ತಾ ಇದ್ದೇವೆ ಅಂತಂದು. ಸೊ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಒಂದು 1000 ತನೂ ರಿಜಿಸ್ಟ್ರೇಷನ್ ಆಗೋ ಒಂದು ಇವತ್ತು ಭರವಸೆ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ಕಂಪನೀಸ್ ಒಂದು 17 ಕಂಪನೀಸ್ ಇವತ್ತು ಬಂದಿದ್ದಾವೆ. ತುಂಬಾ ರಿಜಿಸ್ಟ್ರೇಷನ್ ಆಗಿದೆ. ಮಕ್ಕಳು ಹೆಚ್ಚಿನ ಒಂದು ಆಸಕ್ತಿಯಾಗಿ ಆಕ್ಟಿವ್ ಆಗಿ ಅವರು ಈ ಒಂದು ಇಂಟರ್ವ್ಯೂದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಇವಾಗ ಅತಿ ದೊಡ್ಡ ಮಟ್ಟದ ಒಂದು ಉದ್ಯೋಗ ಮೇಳ ನಡೀತದೆ ಅಂದ್ರೆ ನಿಮ್ಮ ಕಾಲೇಜಲ್ಲಿ ಎಷ್ಟೋ ವರ್ಷಗಳ ಕನಸಿಗೆ ಮಾಡಬೇಕು ಅಂತ ಈ ಉದ್ಯೋಗ ಮೇಳಕ್ಕೆ ಹಲವಾರು ಎಲ್ಲಾ ಕಾಲೇಜಿಂದನೂ ಹುಡುಗರುಗಳು ಸ್ಟೂಡೆಂಟ್ಸ್ ಬಂದಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಯಾವ ರೀತಿ ಉಪಯೋಗ ಆಗಿದೆ ಉದ್ಯೋಗ ಮೇಳದ ಬಗ್ಗೆ ನಿಮ್ಮ ಅನಿಸಿಕೆ? ಈಗ ಕೆಲವರಿಗೆ ಅಲ್ಲಿ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಕೊಡಕ್ ಆಗ್ತಿರಲ್ಲ, ಯಾಕೆಂದ್ರೆ ಅವ್ರು ಯಾವ ವೇಕೆನ್ಸಿ ಕಾಲ್ ಮಾಡ್ತಾರೆ ಹೇಳಕ್ ಆಗಲ್ಲ. ಹಂಗಾಗಿ ಇವರು ಈಗ ಬಂದಿರೋದು ಫಸ್ಟ್ ಟೈಮ್ ಇದೆಯೇ ನಮ್ಮ ಕಾಲೇಜಿಗೆ, ಈ ತರ ಖುಷಿ ಆಗುತ್ತೆ. ಮತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಕೆಲವು ಎಲ್ಲ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ ಆಲ್ರೆಡಿ, ಕಂಪ್ನಿಗೆ ರೆಫರ್ ಮಾಡಿದ್ದಾರೆ. ಕಂಪ್ನಿಗಳಿಗೆ ನೀವು ಹೋಗಿ ಕೂತಿದ್ರೆ ಮಾತಾಡಿದ್ರಲ್ಲ, ಸೊ ಅವರು ಕೇಳೋಂತ ಕ್ವಶನ್ಗಳು ಕೇಳ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ನಾನು ಯಾವ ತರ ಅವರ ನಿಮ್ಮ ಕಮ್ಯುನಿಕೇಶನ್ ಹೆಂಗಿತ್ತು? ಅವ್ರ ಕಮ್ಯುನಿಕೇಶನ್ ಚೆನ್ನಾಗಿತ್ತು ಸರ್, ಆದ್ರೆ ನಮಗೆ ಫಸ್ಟ್ ಟೈಮ್ ಅಲ್ವಾ, ಒಂಥರ ಫಿಯರ್ ಇದೆ, ಭಯ ಇರುತ್ತೆ. ಮತ್ತೆ ಅವ್ರು ಕೇಳೋ ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷಲ್ಲೇ ಸ್ಪೀಕ್ ಮಾಡ್ತಾ ಇರೋದು ಅವರು, ಈಗ ಮಾತಾಡೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂಚೂರು ಪ್ರಾಕ್ಟೀಸ್ ಬೇಕಾಗುತ್ತೆ. ನಿಮ್ಮ ಹೆಸರು? ರುದ್ರೇಶ್ MH. ಯಾವ ಇಯರ್? ಫೈನಲ್ ಇಯರ್ BC ಹೋಮ್ ಸೈನ್ಸ್ ಕಾಲೇಜ್. ಸ್ಟಾರ್ಟಿಂಗು ಸ್ಯಾಲ್ರಿ ಬಂದ್ಬಿಟ್ಟು 18,000 ಸ್ಯಾಲ್ರಿ ಇರುತ್ತೆ. PFIC ಕಟ್ಟಾಗಿ ಇನ್ನೊಂದು 15K ಸ್ಯಾಲ್ರಿ ಇರುತ್ತೆ. ಇನ್ನೊಂದು ಇದ್ಬಿಟ್ಟು OT ಎಲ್ಲ ಸಪ್ರೇಟ್ ಇರುತ್ತೆ. ಸೊ ಕಂಪ್ನಿ ಕಡೆಯಿಂದ ಏನಂದ್ರೆ 2 ವೇ ಕ್ಯಾಬ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾರೆ, ರೂಮ್ ಎಕ್ಸೆಟ್ರಾ ಎಲ್ಲ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ. ಸೊ ವರ್ಕಿಂಗ್ ಅವರ್ಸ್ ನಾರ್ಮಲ್ 9:30 to 6. ವರ್ಕ್ ಲೊಕೇಶನ್ ಬಂದ್ಬಿಟ್ಟು ಕೋಲಾರ ಅಥವಾ ದೇವನಹಳ್ಳಿ ಹತ್ರ ಇರುತ್ತೆ. ಸೊ ಎಲ್ಲ ಪರ್ಸೂಯಿಂಗ್ ಇರೋದ್ರಿಂದ ನಾವು ಇಲ್ಲಿ ಗ್ರೂಪ್ ಜಾಯ್ನ್ ಆಗಿದ್ದೀರಲ್ವಾ, ಅದೊಂದು ಗೂಗಲ್ ಫಾರ್ಮ್ ಆಗ್ತೀನಿ. ಒಬ್ಬ ಸೈನಿಕ ಬೆವರಿಸಿದ್ರೆ ದೇಶ ನೆಮ್ಮದಿಯಾಗಿರುತ್ತೆ. ಅದೇ ಒಬ್ಬ ರೈತ ಬೆವರಿಸಿದ್ರೆ ಇಡೀ ನಮ್ಮ ದೇಶದಲ್ಲಿ ಎಲ್ಲ ಹೊಟ್ಟೆ ತುಂಬ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ಅದೇ ರೀತಿ ಒಬ್ಬ ಶಿಕ್ಷಕ ಒಬ್ಬ ಆಗಿರ್ಬೋದು, ಅವ್ರು ಬೆವರಿಸಿದ್ರೆ ಇಡೀ ಕುಟುಂಬ ನೆಮ್ಮದಿಯಾಗಿರುತ್ತೆ. ಸೊ ಅಂಥದ್ರಲ್ಲಿ ಎಲ್ಲಾ ಕುಟುಂಬಕ್ಕೆ ಜವಾಬ್ದಾರಿಯಾಗಿ ಬೆನ್ನೆಲುಬಾಗಿ ಅಪ್ಪ ಅಮ್ಮ ಹೆಂಗೋ ಹಂಗೆ ಟೀಚರ್ಸ್ಗಳು ಇರ್ತಾರೆ, ಉಪನ್ಯಾಸಕರು ಇರ್ತಾರೆ. ಇದ್ರ ಬಗ್ಗೆ ಈ ಉದ್ಯೋಗ ಮೇಳ ಮಾಡ್ತಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಭಾಗವಹಿಸ್ತಿದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ನಮ್ಮ ಕಾಲೇಜ್ನಲ್ಲಿ ಇವತ್ತು ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದೀವಿ. ಬಹಳ ಅಚ್ಚುಕಟ್ಟಾಗಿ ಬಂದಿರುವಂಥ ಒಂದು ಕಾರ್ಯಕ್ರಮ ಸರ್. ಇದಕ್ಕೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಏನು ಪ್ಲೇಸ್ಮೆಂಟ್ ಸೆಲ್ ಮತ್ತು ಅಲ್ಯುಮಿನಿ ಕೋಆರ್ಡಿನೇಟರ್ ಅವರಿಗೆ ಬಹಳ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಶಿಕ್ಷಕರು ಅಂತ ಹೇಳಿದ್ಮೇಲೆ ನಾವು ತಂದೆ ತಾಯಿ ಇದ್ದಂತೆ, ಎರಡನೇ ತಂದೆ ತಾಯಿ ಇದ್ದಂತೆ. ಮನೇಲಿ ಹೇಗೆ ಪೋಷಕರು ತಮ್ಮ ಮಕ್ಕಳನ್ನು ತಿತ್ತಾರೋ ಅದೇ ಥರ ನಾವು ಸಣ್ಣ ಮಕ್ಳಿಗೆ ತಿದ್ದಕ್ಕಾಗಿದ್ರೆ ಹೇಗೆ ನಮ್ಮ ಫ್ರೆಂಡ್ಲಿ ಅವರನ್ನ ಸ್ನೇಹಿತರ ರೀತಿಯಲ್ಲಿ ಅವ್ರನ್ನ ತಿದ್ದೋದಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತು ಉದ್ಯೋಗ ಅನ್ನೋದು ಒಂದು ಮರೀಚಿಕೆ ಆಗ್ಬಿಟ್ಟಿದೆ ಸರ್. ಇವತ್ತು ನಾವು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿರೋಂಥ ಒಂದು ಉದ್ಯೋಗ ಮೇಳದಿಂದ ಬಹಳಷ್ಟು ಜನರಿಗೆ ಅವಕಾಶಗಳು ಸಿಕ್ಕಿದೆ. ಶಿಕ್ಷಕ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದರಲ್ಲಿ ವಿದ್ಯಾರ್ಥಿ ಸಪೋರ್ಟ್ ಮಾಡಿದ್ರೆ ಮತ್ತಷ್ಟು ಸಾಧನೆ ಮಾಡ್ಬೋದು ಸರ್. ಅದಕ್ಕೆ ನಮ್ಮ ಕಾಲೇಜಿನಲ್ಲಿ ನಡೀತಾ ಇರುವಂಥ ಉದ್ಯೋಗ ಮೇಳ ಸಾಕ್ಷಿ ಸರ್. ನಮ್ಮ ಕಾಲೇಜಿನಲ್ಲಿ ಮೊದಲನೇದಾಗಿ ಒಗ್ಗಟ್ಟಿದೆ ಸರ್. ನಾವೆಲ್ಲ ಏನೇ ಮಾಡಿದ್ರು ಕೂಡ್ಕೊಂಡು ಮಾಡ್ತೀವಿ. ಎಲ್ಲರೂ ಎಲ್ಲ ಟೈಮಲ್ಲಿ ಎಲ್ಲರೊಡನೆ ಚರ್ಚಿಸಿ ಯಾರಿಗೆ ಯಾವ ಕಾರ್ಯಕ್ಕೆ ಯಾವುದು ಒಂದು ಕೊಟ್ಟರೆ ಅವರಿಗೆ ಅನುಕೂಲವಾಗುತ್ತೋ, ಅವ್ರಿಗೆ ಯಾವುದು ಸರಿಯಾಗಿ ನಿಭಾಯಿಸ್ತಾರೋ ಅಂತ ಹೇಳಿ ನಾವೇ ತೀರ್ಮಾನ ಮಾಡಿ ಅದನ್ನು ನಾವೇ ಕಾರ್ಯಗಳನ್ನು ಹಂಚ್ಕೊಂಡು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಹಾಗಾಗಿ ನಾಯಕತ್ವ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿ. ನಮಸ್ತೆ ಮೇಡಮ್. ನಾನು ಈ ಸೈನಿಕ ಈ ಬೆವರು ಅನ್ನೋ ವಿಚಾರ ಏನಕ್ಕೆ ಮಾತಾಡಿದೆ ಅಂತಂದ್ರೆ, ನಮ್ಮಲ್ಲಿ ಈಗ ಸೈನಿಕರು ಎಷ್ಟು ಶಿಸ್ತಿಂದ ಇರ್ತಾರೆ, ಅದೇ ರೀತಿ ನಮ್ಮ ಒಂದು ಕಾಲೇಜಲ್ಲಿ ಶಿಸ್ತು ಅನ್ನೋದು ಹುಟ್ಟಾಕೋದು ಬಂದ್ಬಿಟ್ಟು NSS, NCC ಮತ್ತೆ ಸ್ಪೋರ್ಟ್ಸ್ ಡೇ. ಏನಕ್ಕೆಂದ್ರೆ ಒಬ್ಬ ತರಬೇತಿಲಿರುವಂಥ ಒಬ್ಬ ಆರ್ಮಿ ಸೈನಿಕ ಯಾವ ರೀತಿ ನೀಟ್ನೆಸ್ ಇರ್ತಾನೆ ಅದನ್ನ ಮೇಂಟೈನ್ ಮಾಡೋದೇ ಸರ್ ಈ ಸ್ಪೋರ್ಟ್ಸ್ ಗೈಡ್ಸ್ ಇಂದ ಬರೋಂಥ ಹೊರಗಡೆ ನೀಟ್ನೆಸ್ ಇರ್ಬೋದು. ನಾವು ಫ್ರಂಟ್ ಇಂದ ಹಿಡಿದು ಒಂದೊಂದು ಕಾಲೇಜು ಒಂದು ಬಾಗ್ಲಿಂದ ನೋಡ್ತಾ ಇದ್ದೀನಿ, ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಆ ಮಕ್ಕಳಿಗೆ ನೀವು ಮಾಡಿದಂಥ ಕೋರ್ಡಿನೇಟ್ ಇದೆಯಲ್ಲ ಸರ್, ಇದೇ ರೀತಿ ಇರಬೇಕು, ಇದೇ ಜವಾಬ್ದಾರಿ ವಹಿಸ್ಕೊಂಡು ಮಾಡಬೇಕು, ಸ್ಟ್ರಿಕ್ಟಾಗಿ ನಿಂತ್ಕೊಂಡು ನೀವು ಕೆಲಸ ಮಾಡಬೇಕು. ಅದ್ರ ಬಗ್ಗೆ ಮಕ್ಕಳು ನಿಮ್ಗೆ ಹೇಳಿದಂಥದ್ದು, ನೀವು ಅವರಿಗೆ ಯಾವ ರೀತಿ ತಯಾರು ಮಾಡಿದಂಥದ್ದು ನಿಮ್ಮ? ಮೊದಲನೇದಾಗಿ ಕಾರ್ಯಕ್ರಮ ಯಶಸ್ಸು ಪ್ರಾಂಶುಪಾಲರಿಗೆ ಮತ್ತೆ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ಸ್ ಆಗಬೇಕು, ಮತ್ತೆ ಅವ್ರ ಜೊತೆ ನಾವೆಲ್ಲ ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇರೋದು ಅದು ಒಂದು ಮೊದಲನೇದು. ಮತ್ತೆ ಟೀಮ್ ವರ್ಕ್ ನೀವು ಹೇಳ್ದಂಗೆ ಚೆನ್ನಾಗಿ ನಡೀತಾ ಇದೆ. ಅದು ನಾವು ಆಲ್ರೆಡಿ ಕಮಿಟೀಸ್ನ ನಮಗೆ ಹೇಳ್ಬಿಟ್ಟಿದ್ದು ಒಂದು ವಾರಕ್ಕಿಂತ ಮುಂಚೆನೆ ಈ ಥರ ಕಾರ್ಯಕ್ರಮ ಇದೆ, ನೀವು ಮಕ್ಕಳು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕಮಿಟೀಸ್ ಎಲ್ಲ ಇದೆಯಲ್ಲ, ಅದು ನೀವು ಮಕ್ಕಳನ್ನ ಕೊಡಿಸಿ ಸರ್ವಿಸ್ ಕಳಿಸ್ಕೊಡಿ ಅಂತ, ಅಂದರೆ ಈ ಥರ ಪ್ರೋಗ್ರಾಮ್ ನಡೀತಾ ಇದೆ ಅಂತ ನಾವು ಒಂದು ವಾರದಿಂದನೇ ಮಕ್ಕಳಿಗೆ ಹೇಳ್ಬಿಟ್ಟಿದ್ವಿ. ಯಾರ್ಯಾರು ಬರ್ತೀರಾ ವಾಲಂಟಿಯರ್ಸ್, ಇದು ವಾಲಂಟಿಯರ್, ನಾವು ಯಾವ ಮಕ್ಕಳನ್ನು ಫೋರ್ಸ್ ಮಾಡಿಲ್ಲ. ಈ ಥರ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಹತ್ರ 35 ಮಕ್ಕಳು ಅಷ್ಟು ಇದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ. ಅದು ಹೇಳಿದಕ್ಕೆ ಆ ಮಕ್ಕಳು ಖುಷಿಯಿಂದ ಬಂದಿದ್ದಾರೆ. ನಿನ್ನೆ ನಾವು ಎಲ್ಲ ರೂಮ್ಸ್ಗಳನ್ನು ಅರೇಂಜ್ ಮಾಡಿಸಿದ್ವಿ, ಅವ್ರಿಗೆ ನಾವು ಹೇಳಿದ್ವಿ ಬನ್ನಿ ಅಂತ, ಎಲ್ಲ ಖುಷಿಯಿಂದನೇ ಬಂದ್ಬಿಟ್ಟು ಅರೇಂಜ್ ಮಾಡಿದ್ವಿ. ಇವತ್ತು ಬೆಳಗ್ಗೆ
8:45 ಅರೌಂಡ್ 8:15 ಎಷ್ಟೊಂದು ಮಕ್ಕಳು ಬಂದು 8:45 ಬಂದು ಯೂನಿಫಾರ್ಮ್ ಹಾಕೊಂಡು ಬಂದ್ಬಿಟ್ಟು ಎಲ್ಲ ಮಕ್ಕಳು ಆಯಾ ರೂಮ್ಗಳ ಮುಂದೆ ನಿಂತಿದ್ದಾರೆ. ಬರೀ ನಾನು ಮಾತ್ರ ಅಲ್ಲ, ನಾನು ಕೋಆರ್ಡಿನೇಟರ್ ಕಮ್ಯುನಿಕೇಟ್ ಮಾಡ್ತೀನಿ. ನನ್ನ ಜೊತೆಗೆ ಆ ಕಮಿಟೀಸಲ್ಲಿ ಮೆಂಬರ್ಸ್ಗಳಿದ್ದಾರೆ, IKSC ಎಲ್ಲ ಕಮಿಟೀಸ್ಗಳ ಮೆಂಬರ್ಸ್ ಇದ್ದಾರೆ, ಅವ್ರುಗಳು ಕೂಡ ಕಮ್ಯುನಿಕೇಟ್ ಮಾಡ್ತಾರೆ. ಬೇಸಿಕಲಿ ನಾವು ಮಾಡಿರ್ತೀವಿ, ಜೊತೆಗೆ ಆಯಾ ಟೀಚರ್ಸ್ಗಳು ಕೋಆರ್ಡಿನೇಟರ್ಸ್ಗಳು ಅವರು ಕೂಡ ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ಅವ್ರಿಗೆ ಗೊತ್ತಿರೋ ಸ್ಟೂಡೆಂಟ್ಸ್ಗಳಿಗೆ ಈ ಥರ ಬನ್ನಿ, ಈ ಥರ ಇದೆ ಅಂತ. ಹಾಗಾಗಿ ಅವರು ಆ ಇನ್ಫಾರ್ಮೇಶನ್ಗಳನ್ನ ತಗೊಂಡಿದ್ದಾರೆ. ಮತ್ತೆ ನಾನು ಹೇಳ್ದಂಗೆ ನಮ್ಮ ಕಾಲೇಜಲ್ಲಿ ಟೀಮ್ ವರ್ಕ್ ನಡೀತಿದೆ. ಈಗ ಮಾತ್ರ ಅಲ್ಲ, ಮೊದಲಿನೂ ಕೂಡ ನಾವು ನೋಡಿ 2007ರಿಂದನೂ ಕೂಡ ಒಂದು ಟೀಮ್ ವರ್ಕಲ್ಲಿ ವರ್ಕ್ ಆಗ್ತಿದೆ ಕಾಲೇಜು. ಹಂಗಾಗಿ ನಮ್ಮ ಸಿಬ್ಬಂದಿಗಳೇ ಎಲ್ಲದರ ಮಧ್ಯೆ ಒಂದು ಹೊಂದಾಣಿಕೆ ಇರೋದ್ರಿಂದ ಅವ್ರುಗಳು ಕೂಡ ಇನ್ಫಾರ್ಮೇಶನ್ನ ಶೇರ್ ಮಾಡಿದ್ದಾರೆ. ನಾವು ಕೂಡ ಪರ್ಸನಲ್ ಆಗಿ ಮತ್ತೆ ವಾಟ್ಸಪ್ ಮುಖಾಂತರ ಇನ್ಫಾರ್ಮೇಶನ್ಗಳನ್ನ ಶೇರ್ ಮಾಡಿದ್ವಿ. ಹಾಗಾಗಿ ವಿದ್ಯಾರ್ಥಿಗಳು ಅದನ್ನೆಲ್ಲ ಗಮನಿಸ್ಬಿಟ್ಟು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಕೊನೆಗೆ ನಮ್ಗೆ ನಂಬರ್ ಸಿಗುತ್ತೆ, ಬಟ್ ಎಷ್ಟೊಂದು ಮಕ್ಕಳುಗಳನ್ನ ನೋಡಿದೆ, ಹಳೆ ವಿದ್ಯಾರ್ಥಿಗಳನ್ನ ಬಂದಿದ್ದಾರೆ ಸರ್. ಮೇಡಮ್, ಹಳೆ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಬಂದು ಕೆಲಸ ಮಾಡಿ ಹೋಗೋ ಲೆವೆಲಿಗೆ ಕಾಲೇಜ್ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ರೆ ಅಂತಂದ್ರೆ ಈ ನಮ್ಮ ಹಾಸನ ಗೃಹ ವಿಜ್ಞಾನ ಕಾಲೇಜಿಗೆ ಹೋಮ್ ಸೈನ್ಸ್ ವಿಜ್ಞಾನಿಗೆ ನನ್ನ ಕಡೆಯಿಂದ ಚಿರಋಣಿಯಾಗಿರ್ತೀನಿ.